ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಪಿಜ್ಜಾ ಬೇಸ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನು 2 ಕಪ್ ಆಗುವಷ್ಟು ಮೈದಾ ತಗೊಳ್ತೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು. ಒಟ್ಟಿನಲ್ಲಿ ಇದು ಮೈದಾ ಹಿಟ್ಟಿನಲ್ಲೇ ಚೆನ್ನಾಗಿರೋದು, ಬೇಸು ಟೇಸ್ಟಿಯಾಗಿರೋದು. ನೀವು ಅರ್ಧ ಗೋಧಿ ಬೇಕಾದರೆ ಅರ್ಧ ಮೈದಾ ಕೂಡ ಹಾಕ್ಕೊಂಡು ಮಾಡ್ಕೊಬೋದು. 2 ಕಪ್ ಆಗುವಷ್ಟು ಮೈದಾ ತಗೊಂಡಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನು ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು, ಫರ್ಮೆಂಟೇಷನ್ ಚೆನ್ನಾಗುತ್ತೆ ಅಂತ. ಈಗ ಇದೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಧ್ಯದಲ್ಲಿ ಈ ಥರ ಒಂದು ಬಾವಿ ಮಾಡ್ಕೊಳ್ಳೋಣ. ಈ ಥರ ಒಂದು ಬಾವಿ ಮಾಡ್ಕೊಳ್ಳೋಣ. ನಾನು ಇದಕ್ಕೆ 1 ಕಪ್ ಆಗೋಷ್ಟು ಮೊಸರು ತಗೊಂಡಿದ್ದೀನಿ. ಈ ಕಪ್ಪಲ್ಲಿ ನಾನು ಯಾವ ಅಳತೆಯಲ್ಲಿ ನಾನು ಹಿಟ್ಟು ತಗೊಂಡಲ್ಲ ಅದೇ ಅಳತೆಯಲ್ಲಿ 1 ಕಪ್ ಆಗೋಷ್ಟು ಮೊಸರು ತಗೊಂಡಿದ್ದೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನು ಬೇಕಿಂಗ್ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಮಾಡೋ ಸೋಡಾ ಇದು. ಹಾಕ್ಕೊಂಡು 1 ಸ್ಪೂನಲ್ಲಿ ಕಲಿಸ್ಕೊಳ್ಳೋಣ. ಇದೆಲ್ಲ ಈ ಥರ ಕಲಿಸ್ಕೊಳ್ಳೋಣ. ನಾನು ಈಸ್ಟ್ ಉಪಯೋಗಿಸ್ತಾ ಇಲ್ಲ, ಮೊಸರಿಂದಲೇ ಮಾಡೋಣ ಅಂತ. ನೋಡಿ ನೋಡಿ ಹೆಂಗೆ ಫರ್ಮೆಂಟೇಷನ್ ಆಗ್ತಾಯಿದೆ ಅಂದ್ಬಿಟ್ಟು. ನಾವು ಸೋಡಾ ಮತ್ತು ಇದು ಹಾಕಿದ್ವಲ್ಲ, ಅಡುಗೆ ಸೋಡಾ ಹಾಕಿದ್ದೀನಿ. ಅಡುಗೆ ಸೋಡಾ 1 ಟೇಬಲ್ ಸ್ಪೂನು, ಬೇಕಿಂಗ್ ಪೌಡ್ರ್ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಇವಾಗ ಇದು ಫರ್ಮೆಂಟೇಷನ್ ಆಗಿದೆ. 1 ನಿಮಿಷ ಬಿಡಬೇಕು. ನೋಡಿ ಇದಾಗಿದೆ. ಇವಾಗ ನಾವು ಈ ಹಿಟ್ಟು ಇದರಲ್ಲೇ ಕಲಿಸ್ಬೇಕು. ಸ್ವಲ್ಪ ಕೈಯಲ್ಲೇ ಮಾಡ್ಕೊಳ್ಳೋಣ. ಮನೆಯಲ್ಲೇ ಮಾಡ್ಕೊಳ್ಬೋದು ನಾವು ಪಿಜ್ಜಾ ಬೇಸ್ ಎಲ್ಲನೂ. ನೋಡಿ ಅಷ್ಟೇ, ಸ್ವಲ್ಪ ಹುಡಿಯಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾವು. ಬೇಕಂದರೆ ನೀರು ಮಿಕ್ಸ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಬೇಡ, ಇದರಲ್ಲೇ ಆಗುತ್ತೆ ಅಂದರೆ ಸಾಕು. ಈಗ ನಾವು ಇದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಮತ್ತು ಸಾಸಿವೆ ಎಣ್ಣೆ ಯಾವುದು ಹಾಕಬಾರ್ದು. ನಾವು ಏನು ಅಡುಗೆಗೆ ಉಪಯೋಗಿಸ್ತೀವಲ್ವ, ಸನ್ಫ್ಲವರ್ ಆಯಿಲು ಅಷ್ಟೇ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಕಲಿಸ್ಕೊಳ್ಳೋಣ. ಇಷ್ಟು ಥರ ನಾವು ಕಲಿಸ್ಕೋಬೇಕಿದು. 2 ಕಪ್ ಮೈದಾಗೆ 1 ಕಪ್ ಮೊಸರು ಸಾಕಾಗುತ್ತೆ. ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ನಾದ್ಕೊಳ್ತೀವೋ ಅಷ್ಟು ಪಿಜ್ಜಾ ಬೇಸ್ ಚೆನ್ನಾಗಿ ಬರುತ್ತೆ. ನೋಡಿ, ನೀರೇನು ಬೇಡ, ಸಾಕಷ್ಟೇ. ನೀರು ಬೇಕಾದಲ್ಲಿ ಹಾಕ್ಕೊಳ್ಬೋದು, ಅಂದರೆ ಬೇಡ. ನಾವಿದು ಚೆನ್ನಾಗಿ ಕಲಿಸ್ಕೊಳ್ಳೋಣ ತಟ್ಟೆಲ್ಲ ಒಂದ್ಸತಿ. ಚೆನ್ನಾಗಿ ನಾದಬೇಕು. ಈಗ ನಾನಿದು ಸ್ಲ್ಯಾಬ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ಲ್ಯಾಬ್ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ಚೆನ್ನಾಗಿ ನಾವು ಈ ಥರ ಸ್ಟ್ರೆಚ್ ಮಾಡ್ಕೋಬೇಕು.
ಒಂದು 5 ನಿಮಿಷ ಈ ಥರ ಮಾಡ್ಕೋಬೇಕು ಚೆನ್ನಾಗಿ. ಏನಾದರೂ ಕೈಗೆ ಅಂಟ್ಕೊಳ್ತಾ ಇದೆ ಅಂದರೆ 1 ಸ್ಪೂನಷ್ಟು ಮೈದಾ ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ನಾದಬೇಕು. ಒಟ್ಟಿನಲ್ಲಿ ನೀವು ಎಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ಬೇಸ್ ಬರುತ್ತೆ ಅಂತ. ಬರೀ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು ಮಕ್ಕಳಿಗೆ. ಈ ಥರ ಸ್ಟ್ರೆಚ್ ಮಾಡ್ಕೋಬೇಕು ಚೆನ್ನಾಗಿ. 5ರಿಂದ 6 ನಿಮಿಷ ಚೆನ್ನಾಗಿ ಸ್ಟ್ರೆಚ್ ಮಾಡಿಕೊಂಡು ಈ ಹಸಿಟ್ಟು ಇದೆಯಲ್ವಾ ಇದು ಒಳಗಡೆಗೆ ಈ ಥರ ಪ್ಯಾಕ್ ಮಾಡ್ಕೋಬೇಕು. ಇದು ಒಳಗಡೆ ನೋಡಿ, ಇಲ್ಲಿಂದ ಇದು ಒಳಗಡೆ ಹಿಂಗೆ ಬರಬೇಕು. ಈ ಥರ ಎಲ್ಲ ಒಳಗಡೆ ಸೇರಿಸ್ಬೇಕಿದು. ಈ ಥರ ಒಳಗಡೆ ಎಲ್ಲ ಸೇರಿಸ್ಬಿಡಿ. ಈಗ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ. ಪಾತ್ರೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡ್ಕೊಳ್ಳೋಣ. ಈ ಥರ ಗ್ರೀಸ್ ಮಾಡಿಕೊಂಡು ಈ ಹಿಟ್ಟು ನಾವೇನು ಒಳಗಡೆ ತಳಿದ್ದೀವಲ್ಲ ಇದು ಇದರೊಳಗಡೆ ಇಟ್ಕೊಳ್ಳೋಣ. ಇಟ್ಬಿಟ್ಟು ಒಂದು ತಟ್ಟೆ ಮುಚ್ಚಿ 20 ನಿಮಿಷ ನೆನೆಯಕ್ಕೆ ಬಿಡ್ತೀವಿ. ಅದು ಬನ್ನಿ ನೋಡೋಣ. 20 ನಿಮಿಷ ಆಗಿದೆ. ಈಗ ಸ್ವಲ್ಪ ಉಬ್ಬಿದೆ. ಈಗ ನಾನು ಸ್ವಲ್ಪ ಡಸ್ಟ್ ಮಾಡ್ಕೊಳ್ತೀನಿ ಮೈದಾ ಹಿಟ್ಟು ಸ್ಲ್ಯಾಬ್ ಮೇಲೆ. ಈಗ ನಾನು ಹಿಟ್ಟು ಸ್ಲ್ಯಾಬ್ ಮೇಲೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಸ್ವಲ್ಪ ಸ್ಟ್ರೆಚ್ ಮಾಡ್ಕೊಳ್ಳೋಣ. ಇದು ಈ ಥರ ಸ್ಟ್ರೆಚ್ ಮಾಡ್ಕೊಳ್ಳಿ. ಏನಿಲ್ಲ, ಒಂದು ಕೈಯಲ್ಲಿ ಈ ಥರ ಹಸಿಟ್ಟಿಟ್ಕೊಳ್ಳಿ, ಇನ್ನೊಂದು ಕೈಯಲ್ಲಿ ಈ ಥರ ಉಜ್ಕೊಳ್ಳಿ ಅಷ್ಟೇ. ಈಗ ನಾವು ಈ ಥರ ರೋಲ್ ಮಾಡ್ಕೊಳ್ಳೋಣ. ಈಗ ನಾವು ರೋಲ್ ಮಾಡ್ಕೊಳ್ಳೋಣ. ರೋಲ್ ಮಾಡಿಕೊಂಡು ಈ ಥರ ರೋಲ್ ಮಾಡ್ಕೊಂಡು 3 ಪೀಸ್ ಮಾಡ್ಕೊಳ್ತೇನೆ. ಇದು ನಾನು 3 ಭಾಗ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಾನು 3 ಭಾಗ ಮಾಡಿಕೊಂಡು ಈ ಹಸಿಟ್ಟು ತಿರ್ಗಾ ಇದರಲ್ಲೇ ಇಟ್ಬಿಡಬೇಕು. ಇಲ್ಲಾಂದರೆ ಹಸಿಟ್ಟು ಆರೋಗ್ಬಿಡುತ್ತೆ. ನಾವೇನು ಮಾಡಬೇಕು ಅನ್ನಂದರೆ ಈ ಹಿಟ್ಟಿದೆಯಲ್ವಾ ಆ ಹಿಟ್ಟು ತಿರ್ಗಾ ಈ ಥರ ಒಳಗಡೆಗೆ ಸೇರಿಸ್ಬೇಕು. ಈ ಥರ ಹಿಟ್ಟು ಆರೋಗ್ಬಿಡುತ್ತೆ. ಅದಕ್ಕೆ ನಾವು ಈ ಥರ ಒಳಗಡೆ ಸೇರಿಸ್ಬಿಟ್ಟು ಇದೊಂದು ಕಡೆ ಇಟ್ಕೊಳ್ಳೋಣ. ಇದನ್ನು ನೋಡಿ, ಈ ಥರ ಹಿಟ್ಟು ಒಳಗಡೆ ಸೇರಿಸ್ಕೊಂಡು ಇದು ತಟ್ಟೆ ಮುಚ್ಕೊಳ್ಳೋಣ. ಈಗ ಹಿಟ್ಟು ಆರೋಗ್ಬಿಡುತ್ತೆ. ಅದಕ್ಕೆ ಇದು ನಾವು ಈ ಥರ ಒಳಗಡೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಹಸಿಟ್ಟು ಹಾಕ್ಕೊಳ್ಬೇಕು. ಒಂದು ಉಂಡೆ ತಗೊಂಡಿದ್ದೀನಿ. ಆ ಉಂಡೆ ಈ ಥರ ಲಟ್ಟಿಸ್ಕೊಳ್ಳೋಣ. ಅಂದರೆ ದಪ್ಪವಾಗಿ ಲಟ್ಟಿಸ್ಕೋಬೇಕು. ತೆಳುನೂ ಅಲ್ಲ ದಪ್ಪನೂ ಅಲ್ಲ, ಮೀಡಿಯಮ್ ದಪ್ಪದಲ್ಲಿ ನಾವು ಲಟ್ಟಿಸ್ಕೋಬೇಕು. ಮೈದಾ ಅಲ್ವಾ, ಸ್ಟ್ರೆಚ್ ಆಗಿಬಿಡುತ್ತೆ ಸ್ವಲ್ಪ. ಈಗ ನೋಡಿ, ಇದು ಲಟ್ಟಿಸ್ಕೊಂಡಿದ್ದೀನಿ ನಾನು. ಲಟ್ಟಿಸ್ಕೊಂಡು ಒಂದು ತಟ್ಟೆ ತಗೊಂಡು ಒಂದು ತಟ್ಟೆ ಈ ಥರ ಪ್ರೆಸ್ ಮಾಡ್ಕೊಂಬಿಡೋಣ. ಇದು ನೋಡಿ ರೌಂಡಾಗಿ ಬರುತ್ತೆ ಅಂತ. ಇಲ್ದಿರೋದೆಲ್ಲ
ಚಾಕು ಸಹಾಯದಿಂದ ಇದರ ಕಟ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ನೋಡಿ ತೆಗೆದ್ರೆ ಹಿಂಗೆ ಬಂದ್ಬಿಡುತ್ತೆ, ರೌಂಡ್ ಶೇಪ್ ಬರುತ್ತೆ ಅಂತ. ಈ ಥರ ರೌಂಡಾಗಿ ಕಟ್ ಮಾಡಿಕೊಂಡು ರೌಂಡಾಗಿ ನೋಡಿ ಇಷ್ಟು ದಪ್ಪ ನಾನು ಇದು ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಪೋರ್ಕ್ ತಗೋಬೇಕು. ಇದಕ್ಕೆ ನಾವು ಪೋರ್ಕ್ ತಗೊಂಡು ಎಲ್ಲ ಕಡೆ ಈ ಥರ ಇದು ಉಬ್ಬಬಾರ್ದು ಅಂತ ಈ ಥರ ನಾವು ಮಾಡ್ಕೋಬೇಕು. ಈ ಥರ ಚುಚ್ಕೋಬೇಕು, ಈ ಥರ ಉಬ್ಬಬಾರ್ದು ಅಂತ. ಈ ಥರ ಮಾಡ್ಕೋಬೇಕು ನಾವು. ಈಗ ನಾವಿದು ತವದ ಮೇಲೆ ಸುಡೋಣ. ನಾನು ತವ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ 2 ನಿಮಿಷ ಬಿಸಿ ಮಾಡಿದ್ದೀನಿ. ಅದಕ್ಕೆ ನಾನು ಬಟರ್ ಪೇಪರ್ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈ ಥರ ನಾನು ಚುಚ್ಕೊಂಡಿದ್ದೀನಿ. ಇದು ಬರಬಾರ್ದು, ಬಬಲ್ಸ್ ಬರಬಾರ್ದು ಅಂತ ಇಷ್ಟು ದಪ್ಪ ಲಟ್ಸಿದ್ದೀನಿ ನಾನು. ನೋಡಿ ಈಗ ನಾನು ತವದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಟರ್ ಪೇಪರ್ ಅಲ್ವಾ, ಸ್ವಲ್ಪ ಇದಾಗುತ್ತೆ, ಜಾರುತ್ತೆ. ಈಗ ನಾನು ಹಾಕ್ಬಿಟ್ಟು 2 ನಿಮಿಷ ಲಿಡ್ ಮುಚ್ಚಿಬಿಡ್ತೀನಿ. ಲಿಡ್ ಮುಚ್ಚಿ ಹಾಗೆ ಬಿಡ್ತೀನಿ. ಈಗ ಬಂದು 2 ನಿಮಿಷ ಆಗಿದೆ, ನೋಡೋಣ. ಈಗ ನಾನು ಕೈ ಹುಷಾರು, ಬಿಸಿ ಇರುತ್ತೆ, ತೆಗೆದ್ಬಿಟ್ಟು ಇಲ್ಲಿ ನೋಡಿ 2 ನಿಮಿಷಕ್ಕೆ ಕೆಂಪಾಗಿದೆ ಇದು. ತಿರ್ಗಿ ನಾವು 2 ನಿಮಿಷ ಲಿಡ್ ಮುಚ್ಕೊಳ್ಳೋಣ. ಇದೆ 2 ನಿಮಿಷ ಆಗಿದೆ, ನೋಡೋಣ. ಇದು ಜಾಸ್ತಿ ಸುಡಬಾರ್ದು, 2 ನಿಮಿಷ ಸುಟ್ಟರೆ ಸಾಕಾಗುತ್ತೆ. ಯಾಕಂದರೆ ನಾವು ಪಿಜ್ಜಾ ಮಾಡಬೇಕಾದ್ರೂ ಇಡ್ತೀವಲ್ವ, ಅದಕ್ಕೆ ಒಳಗಡೆಲ್ಲ ಬೆಂದಿರುತ್ತೆ. ಈ ಕಡೆ ಆಗಿದೆ, ಇದು ಈ ಕಡೆ ನಾನು ಸುಟ್ಕೊಂಡಿದ್ದೀನಿ. ಈಗ ತೆಗಿತಾ ಇದ್ದೀನಿ, ಆಗಿದೆ. ಈಗ ಸ್ಲ್ಯಾಬ್ ಮೇಲೆ ಸ್ವಲ್ಪ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಲಟ್ಟಿಸ್ಕೊಳ್ಳೋಣ. ಇದು ಪದ ಥರ ಲಟ್ಟಿಸ್ಕೊಳ್ಳೋಣ ದಪ್ಪಕ್ಕೆ, ತುಂಬ ತೆಳುವಾಗಿ ಮಾಡಬಾರ್ದು. ಇದು ಈಗ ನಾನು ಈ ತಟ್ಟೆ ತಗೊಂಡು ತಟ್ಟೆಗೆ ನಾನು ಈ ಥರ ಪ್ರೆಸ್ ಮಾಡ್ಕೊಳ್ತೀನಿ. ಯಾಕಂದರೆ ರೌಂಡಾಗಿ ಬರಲಿ ಅಂತ. ಚಾಕು ತಗೊಂಡು ಈ ಥರ ಮಾಡ್ಕೊಳ್ತೀನಿ, ಬಂದಿರುತ್ತಿಲ್ಲ. ರೌಂಡಾಗಿ ನಾನು ಬೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಒಂದು ಪೋರ್ಕ್ ತಗೊಂಡು ಒಂದು ಕಡೆಯಿಂದ ಈ ಥರ ಚುಚ್ಕೊಂಡು ಬಿಡೋಣ. ಈ ಥರ ಉಬ್ಬಬಾರ್ದು ಅಂತ ಇದು ಮಾಡ್ತಾ ಇರೋದು. ಈ ಥರ ಎಲ್ಲ ಕಡೆ ಚುಚ್ಕೊಂಡು ಇದು ತಗೊಂಬಿಡೋಣ. ಕೈಗೆ ತಗೊಂಡು ಇವಾಗ ಸ್ಟವ್ ಮೇಲೆ ಸುಟ್ಕೊಳ್ಳೋಣ. ಈಗ ನೋಡಿ, ತವ ಇಟ್ಟಿದ್ದೀನಿ. ತವ 2 ನಿಮಿಷ ಮುಂಚೆನೇ ಇಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬಟರ್ ಪೇಪರ್ ಹಾಕಿದ್ದೀನಿ. ಈಗ ನಾನು ಈ ಬೇಸ್ ಇದ್ರಲ್ಲಿ ಹಾಕ್ತಾಯಿದ್ದೀನಿ. ಈ ಥರ ಹಾಕ್ಬಿಟ್ಟು 2 ನಿಮಿಷ ಮುಚ್ಚುತ್ತೀನಿ. 2 ನಿಮಿಷ. ಈಗ 2 ನಿಮಿಷ ಆಗಿದೆ, ನೋಡೋಣ. ಈಗ ತಿರುಗಿಸೋಣ. ನೋಡಿ ಎಷ್ಟು ಚೆನ್ನಾಗಿ ಸುಟ್ಟಿದೆ ನೋಡಿ. ಇದು ಬರೀ 2 ನಿಮಿಷ, ಈ ಕಡೆ 2 ನಿಮಿಷ, ಆ ಕಡೆ 2 ನಿಮಿಷ. ತಿರ್ಗಾ ಲಿಡ್ ಮುಚ್ಚೋಣ.
ತಿರುಗಿಸ್ಬಿಟ್ಟು ಕೂಡ ಲಿಡ್ ಮುಚ್ಚಬೇಕು. ಈಗ 2 ನಿಮಿಷ ಆಗಿದೆ, ನೋಡೋಣ. ಈಗ ರೆಡಿ ಆಗಿದೆ ನೋಡಿ. ಈಗ ಇದು ರೆಡಿ ಆಯಿತು. ನಾನು ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಹಾಗೆ ಎಲ್ಲ ಕೂಡ ನಾನು ಮಾಡ್ಕೊಂಡು ಬರ್ತೀನಿ. ಇದು ತೆಗೆದ್ಬಿಟ್ಟು ನಾನು ಒಂದು ಪೇಪರ್ ಮೇಲೆ ಹಾಕ್ತೀನಿ. ಬಟರ್ ಪೇಪರ್ ಇದೆಯಲ್ಲ ಅದ್ರ ಮೇಲೆ ಹಾಕ್ಕೊಂಡ್ಬಿಡ್ತೀನಿ. ಪಿಜ್ಜಾ ಬೇಸು ರೆಡಿಯಾಗಿದೆ. ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಇದು 2 ನಿಮಿಷನೇ ಬೇಯಿಸ್ಬೇಕಾಗಿರೋದು ನೋಡಿ. ನನಗೆ 4 ಆಗಿದೆ, 3 ಒಂದು ಸೈಜ್ ಆಗಿದೆ, ಚಿಕ್ಕದೊಂದು ಸೈಜ್ ಆಗಿದೆ. 4 ಆಗಿದೆ ನನಗೆ 2 ಕಪ್ ಮೈದಕ್ಕೆ. ನಿಮಗೆ ಈ ಪಿಜ್ಜಾ ಬೇಸ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮನೇಲಿ ಎಷ್ಟು ಚೆನ್ನಾಗಿ ನಾವು ಮಾಡ್ಕೊಳ್ಬೋದು. ಎಷ್ಟು ಬೇಗ ಆಯಿತು ನೋಡಿ. ಆಚೆಯಿಂದ ನಾವು 400 500 ಆ ಥರ ತರ್ತೀವಿ. ಆ ಚಟ್ನಿ ಮಾಡೋದನ್ನು ಅಷ್ಟು ಸುಲಭ. ಚಟ್ನಿ ಮತ್ತು ಪಿಜ್ಜಾ ಮಾಡೋದು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ನಾವು 6 ತಿಂಗಳವರೆಗೂ ಕೆಟ್ಟೋಗೋದಿಲ್ಲ ಇದು. ನಾವು ಜಿಪ್ ಕವರ್ ಬರುತ್ತಲ್ಲ, ಆ ಕವರಲ್ಲಿ ಹಾಕ್ಬಿಟ್ಟು ನಾವು ಫ್ರೀಝರಲ್ಲಿ ಇಟ್ಟರೆ 6 ತಿಂಗಳವರೆಗೂ ಕೆಟ್ಟೋಗೋದಿಲ್ಲ. ನಾವು ಯಾವಾಗ ಪಿಜ್ಜಾ ಮಾಡಬೇಕು ಅಂದ್ಕೊಳ್ತೀವೋ ಆವಾಗ 1 ಅವರ್ ಮುಂಚೆ ತೆಗೆದು ಇಟ್ಟರೆ ಸಾಕಾಗುತ್ತೆ. ನೋಡಿ, ಮಕ್ಕಳಿಗೆ ನಾವು ಮೈದಾ ಬೇಡ ಅಂದರೆ ನಾವು ಗೋಧಿ ಹಿಟ್ಟಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು. ಗೋಧಿ ಹಿಟ್ಟಲ್ಲಿ ಮಕ್ಕಳಿಗೆ ಮಾಡ್ಕೊಡ್ಬೋದು. ಮೈದಾ ಬೇಡ ಅನ್ನೋರಿಗೆ ಗೋಧಿ ಹಿಟ್ಟಲ್ಲೇ ಮಾಡ್ಕೊಳ್ಬೋದು. ಸೇಮ್ ಪ್ರೊಸೀಜರು. ಇಲ್ಲಾಂದರೆ 1 ಕಪ್ ಮೈದಾ 1 ಕಪ್ ಗೋಧಿ ಹಿಟ್ಟು ತಗೊಳ್ಬೋದು ನಾವು. ನೋಡಿ ಎಷ್ಟು ಚೀಪ್ ನೋಡಿ, ಮನೇಲೇ ಮಾಡ್ಕೊಳ್ಬೋದು ನಾವು. ಥ್ಯಾಂಕ್ ಯು.